ಹಾಯ್ ನಮಸ್ತೆ, ನಾನು ವಿದ್ಯಾರಾಜ್ ಬ್ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ಇವತ್ತು ತೊಗರಿ ಕಾಳಿನ ಉಪ್ಸಾರನ್ನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಬಿಡಿಸಿಟ್ಕೊಂಡಿರುವಂಥ ತೊಗರಿ ಕಾಳು ಒಂದು ಬೌಲ್, ಇದನ್ನು ಕುಕ್ಕರ್ನಲ್ಲಿ ಹಾಕಿ ಅದರ ಜೊತೆ ಖಾರಕ್ಕೆ ತಕ್ಕಂತೆ 5ರಿಂದ 6 ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಹಸಿರು ಮೆಣಸಿನ್ಕಾಯಿ ಹಾಕಲಿಕ್ಕೆ ಇಷ್ಟ ಇಲ್ಲ ಅವರು ಒಣ ಮೆಣಸಿನ್ಕಾಯಿನ ಸಹ ಹಾಕ್ಕೊಳ್ಬೋದು. ಕಾಳಿಗೆ ಎಷ್ಟು ಉಪ್ಪು ಹಿಡಿಬೇಕೋ ಅಷ್ಟನ್ನು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊಳ್ಳೋಣ. ಇಲ್ಲಿ ಮಸಾಲೆನ ರುಬ್ಬಲಿಕ್ಕೆ ಬೆಂದಿರುವಂಥ ತೊಗರಿಕಾಳು, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ ಎಸಳುಗಳು, ಹಾಗೆ ಬೆಂದಿರುವಂಥ ಖಾರಕ್ಕೆ ತಕ್ಕಂತೆ ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ, ಇದಿಷ್ಟೇ. ತೊಗರಿಕಾಳು ಚೆನ್ನಾಗಿ ಆರಿದ ಮೇಲೆ ಇದನ್ನು ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ. ಇಲ್ಲಿ ಬೆಂದಿರೋವಂಥ ಈ ತೊಗರಿಕಾಳು ಮತ್ತು ಸಪ್ಪೆಸರನ್ನು ಬೇರೆ ಒಂದು ಪಾತ್ರೆಗೆ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ನಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಕಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ ಉಪ್ಸಾರು ಯಾವ ರೀತಿ ಆಗಿದೆ ಅಂತ. ಇದಕ್ಕೆ ಉಪ್ಪು ಕಡಿಮೆ ಆಗಿದೆ ಅಂದರೆ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಸಾರು ಜೊತೆ ಮುದ್ದೆ ಇಲ್ಲ ಅಂದರೆ ಏನು ರುಚಿ. ಮುದ್ದೆನ ಮಾಡಿಕೊಂಡು ಟೇಸ್ಟ್ನ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುದ್ದೆ ಜೊತೆ ತೊಗರಿಕಾಳಿನ ಉಪ್ಸಾರು ಇವತ್ತು ತುಂಬ ರುಚಿಯಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್